ಪ್ರೀತಿಯ ವಿದ್ಯಾರ್ಥಿಗಳೇ, ವಿ ಎಸ್ ಕೆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಅಧ್ಯಯನ ಮಾಡ್ತಾ ಇರುವ ಬಿ ಎ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಕ್ಕೋಸ್ಕರ ರಾಜ್ಯಶಾಸ್ತ್ರದಲ್ಲಿ ಮತ್ತು 9ನೇ ಸೆಷನ್ನಲ್ಲಿ ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ನಡುವಿನ ಸಂಬಂಧಗಳನ್ನು ಕುರಿತು ವಿಶ್ಲೇಷಣೆ ಮಾಡುತ್ತೀನಿ. ಟುಡೇ ಐ ಆಮ್ ವಾಂಟ್ ಟು ಶೇರ್ ದ ರಿಲೇಷನ್ಶಿಪ್ ಬಿಟ್ವೀನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಫಿಲಾಸಫಿ and the 9th session for the first year degree students, semester students. ಸೆಷನ್ ಔಟ್ಲೈನ್ ಏನು ಅಂದ್ರೆ ನೋಡಿದಾಗ, ಸಮಾಜ ವಿಜ್ಞಾನಗಳಲ್ಲಿ ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ನಡುವಿನ ಸಂಬಂಧ, ಸ್ಥಾನಮಾನ, ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ಸೆಷನ್ ಔಟ್ಕಮ್ ಏನಪ್ಪ ಅಂದರೆ, ಈ ಸೆಷನ್ನ ಈ ಅವಧಿಯ ಗುರಿಗಳು ಈ ಸೆಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ತತ್ವಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಸಂಬಂಧಗಳನ್ನು ಮನವರಿಕೆ ಮಾಡಿಕೊಡುವುದು, ಮತ್ತು ಫಿಲಾಸಫಿ ಅಂದರೆ ಏನು, ಅದು ರಾಜ್ಯಶಾಸ್ತ್ರಕ್ಕಿರುವ ಸಂಬಂಧಗಳೇನು ಅನ್ನೋ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ವಿಶ್ಲೇಷಣೆ ಮಾಡಿ ವಿವರಿಸುವುದು, ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಒಂದು ದೇಶದಲ್ಲಿ ಆಗ್ತಾ ಇರುವ ಬದಲಾವಣೆಗಳು ಏನು, ತತ್ವಶಾಸ್ತ್ರ ತಾತ್ವಿಕ ಹಿನ್ನೆಲೆ ಏನು ಅನ್ನೋದನ್ನು ವಿವರಿಸುವುದು, ಅಪ್ಲಿಕೇಶನ್ ಆಫ್ ದಿ ನಾಲೆಡ್ಜ್, ಅನುಪ್ರಯುಕ್ತವಾಗಿ ವಿಷಯವಾರ ಅಧ್ಯಯನಗಳನ್ನು ಬಹು ವಿಷಯವಾರ ಅಧ್ಯಯನ ಒಂದು ಅಡಿಯಲ್ಲಿ ವಿಶ್ಲೇಷಣೆ ಮಾಡಿ ಹೇಳುವುದು. ಇವತ್ತು ತನೇಜ ಅಂತ ಒಬ್ಬ ಫಿಲಾಸಫರ್ ಏನು ಹೇಳ್ತಾರೆ ಅಂದರೆ, ದ ಫಸ್ಟ್ ಫಿಲಾಸಫಿ being the mother of discipline, all art sciences look it for the solution of their problems. ಮೊದಲನೇ ಒಂದು ವಿಜ್ಞಾನ ಶಾಸ್ತ್ರ ಅಂದರೆ ಪ್ರಾಚೀನ ಕಾಲದಲ್ಲಿ ಅಭಿವೃದ್ಧಿಯಾಗಿರೋದು ಫಿಲಾಸಫಿ, ತತ್ವಶಾಸ್ತ್ರದಿಂದಲೇ ಎಲ್ಲ ವಿಜ್ಞಾನಗಳ ಆರಂಭ ನೋಡಬಹುದು. ಇಟ್ ಇಸ್ ಎ ಮದರ್ ಆಫ್ ಆಲ್ ಡಿಸಿಪ್ಲಿನ್ಸ್. ಎಲ್ಲ ವಿಜ್ಞಾನಗಳಿಗೆ ತಾಯಿ ಅಂತ ಹೇಳ್ತೀವಿ. ಅದು ಭೌತ ವಿಜ್ಞಾನಗಳಿಗಿರ್ಬೋದು, ಸಮಾಜ ವಿಜ್ಞಾನಗಳಿರ್ಬೋದು, ಅವರ ಸಮಸ್ಯೆಗಳು ತಾತ್ವಿಕ ಹಿನ್ನೆಲೆಯಲ್ಲಿ ನೋಡುವುದು, ಪರಿಶೀಲನೆ ಮಾಡುವುದು ನಾವು ಗಮನಿಸಬಹುದು. ಸ್ಯಾಮುಯಲ್ ಅಲೆಕ್ಸಾಂಡರ್ ಅವರ ಪ್ರಕಾರ, ಫಿಲಾಸಫಿ ಈಸ್ ದ ಸ್ಟಡಿ ಆಫ್ ಅಲ್ಟಿಮೇಟ್ ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಆರ್ ಬೀಯಿಂಗ್ ಸಚ್. ತತ್ವಶಾಸ್ತ್ರ ಅನ್ನೋದು ಈ ನೈಸರ್ಗಿಕವಾದಂಥ ವ್ಯವಸ್ಥೆಗಳನ್ನು ಮತ್ತು ಮೂಲ ಗುರಿಗಳು, ರಾಜ್ಯಶಾಸ್ತ್ರ ಮತ್ತು ತತ್ವಶಾಸ್ತ್ರ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವುದು, ರಿಲೇಷನ್ಶಿಪ್ನನ್ನು ನೋಡುವುದು ಅಂತ ಚರ್ಚೆ ಮಾಡಿದ್ದೀವಿ. ಮತ್ತು ಹಿಂದಿನ ಅಧ್ಯಯನದಲ್ಲಿ ನಾವು ಸಮಾಜ ವಿಜ್ಞಾನಗಳಾಗಿರುವ ಇತಿಹಾಸ ಮತ್ತು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಕುರಿತು ಅಧ್ಯಯನ ಮಾಡಿದ್ದೀವಿ. ಮತ್ತು ಇವತ್ತು ಆಗ್ತಾ ಇರುವ ಬದಲಾವಣೆಗಳೇ ತಾತ್ವಿಕ ಹಿನ್ನೆಲೆ ಕೂಡ ರಾಜ್ಯಶಾಸ್ತ್ರಕ್ಕೆ ಭಾಳ ಮುಖ್ಯವಾದಂಥ ಅಧ್ಯಯನ ವಿಚಾರವಾಗಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ತಾತ್ವಿಕ ಹಂತವನ್ನು ಕೂಡ ರಾಜ್ಯದಲ್ಲಿ ನಾಗರಿಕರ ಹಿತಾಸಕ್ತಿಯನ್ನು ನೋಡಬೇಕಾಗುತ್ತೆ. ಸೊ ಸಮಾಜ ವಿಜ್ಞಾನಗಳಲ್ಲಿ ಇವತ್ತು ರಾಜ್ಯಶಾಸ್ತ್ರಕ್ಕೆ ಭಾಳಷ್ಟು ಉತ್ತಮವಾದಂಥ ಒಂದು ಸ್ಥಾನಮಾನ ಇದೆ. ದರ್ ಇಸ್ a good place for the political science study in the social sciences. So political theory, ethical theory, theories of justice, ಇವೆಲ್ಲ ಕೂಡ ಅಧ್ಯಯನ ಮಾಡಬೇಕಂದ್ರೆ, ರಾಜಕೀಯ ಹಿನ್ನೆಲೆ ನೋಡಬೇಕಂದ್ರೆ ತಾತ್ವಿಕ ಹಿನ್ನೆಲೆಯಲ್ಲೇ ರಾಜ್ಯಶಾಸ್ತ್ರವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಎರಡು ಸಂಬಂಧಗಳನ್ನು ಕೂಡ ಆ ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾಗುತ್ತೆ. Political philosophy and political science. Philosophy and political science. Political science ಅನ್ನೋದು ರಾಜ್ಯದ ವ್ಯವಹಾರಗಳನ್ನು ಸಿದ್ಧಾಂತ ರೂಪದಲ್ಲಿ ಅನುಪ್ರಯುಕ್ತವಾಗಿ ಅಧ್ಯಯನ ಮಾಡುವ ವಿಚಾರವಾಗ್ತದೆ. ಪೊಲಿಟಿಕಲ್ ಫಿಲಾಸಫಿ ಅನ್ನೋದು ಪರ್ಟಿಕ್ಯುಲರ್ಲಿ ಥಿಂಕಿಂಗ್ ಆಫ್ ದಿ ಪಾಲಿಟಿಕ್ಸ್ ಯಾವ ಥರ ಇದೆ, ಯೋಚನೆ ಯಾವ ಥರ ಇದೆ, ವಿವೇಚನ ಇದೆ.
Political philosophy is a broader subject, much broader than the study of political science. ಯಾಕಂದರೆ ತತ್ವ ಅನ್ನೋದು ಒಳ್ಳೆಯದು ಕೆಟ್ಟದನ್ನು ಪರಿಶೀಲಿಸುವುದಾಗಿರ್ತದೆ. ಐಡಿಯಾಸು ಮತ್ತು ವ್ಯಾಲ್ಯೂಸು, ಮಾನವ ವರ್ತನೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ, ಶಿಕ್ಷಣ ಮುಂತಾದ ವಿಚಾರಗಳಲ್ಲಿರುವ ಒಳ್ಳೆಯದು ಕೆಟ್ಟದನ್ನು ಬೇರೇಜು ಮಾಡುವುದು, ವಿವೇಚಿಸುವುದು ತತ್ವಶಾಸ್ತ್ರ ಅಡಿಯಲ್ಲಾಗ್ತದೆ. ಆ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರ ಅಧ್ಯಯನ ಭಾಳ ವಿಸ್ತೃತವಾದಂಥ ಅಧ್ಯಯನ ಅಂತ ಹೇಳ್ಬೋದು. ಫಿಲಾಸಫಿ ಇಸ್ ಎ ಬ್ರಾಡರ್ ಸ್ಟಡಿ where the comparison with the political science, because the philosophy is a basis for the values, the study of various ideas and the good behavior, the dimensions of socio economic, political, cultural, religious, educational aspects are going to be considered under the philosophical aspect, whereas political science is only scientific method which is based on the facts and values. But the primary importance of the facts is what is actually observed, what is observable. ಈ ವಾಸ್ತವಿಕ ಘಟನೆಗಳನ್ನು ನೋಡಿದಾಗ ಅವರು ಏನು ಪರಿಶೀಲನೆ ಮಾಡಿದ್ದಾರೆ, ಅದರ ವಾಸ್ತವಿಕ ಅಂಶಗಳೇನು, ಅವರ ಅಬ್ಸರ್ವೇಷನ್ಸ್ ಏನು ಅನ್ನೋದು ರಾಜ್ಯಶಾಸ್ತ್ರದ ಮೂಲಾಂಶವಾಗ್ತದೆ. ಆದರೆ ತತ್ವಶಾಸ್ತ್ರದಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ನೋಡಿದಾಗ ಪೊಲಿಟಿಕಲ್ ಸೈನ್ಸ್ ಕన్నా ತತ್ವಶಾಸ್ತ್ರ ಅಧ್ಯಯನ ಆನ್ಸರ್ ಸಚ್ ಎ ಕ್ವಶನ್, ವಾಟ್ ಈಸ್ ದ ಗವರ್ನಮೆಂಟ್, ವೈ ಇಟ್ಸ್, what is the best government, what is the best policy, why it's not best, if not best. ತಾತ್ವಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆದರೆ ಮೌಲ್ಯಗಳನ್ನು ಪರಿಶೀಲಿಸಿ ಯಾವುದು ಉತ್ತಮ, ಯಾಕೆ ಉತ್ತಮ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ತತ್ವಶಾಸ್ತ್ರ ನೀಡುತ್ತೆ. ಸೊ ವೈ ವಿ ವಾಂಟ್ ಟು ಸ್ಟಡಿ, which is the best form of the government? Philosophy is seeking the answer for such questions. ಯಾವುದು ಉತ್ತಮ ಸರ್ಕಾರ, ಯಾವುದು ಉತ್ತಮ ನೀತಿ ಅನ್ನೋ ಪ್ರಶ್ನೆಗಳಕ್ಕೂ ಉತ್ತರವನ್ನು ಕೊಡುವುದು ತತ್ವಶಾಸ್ತ್ರದ ಒಂದು ವಿಧಾನ. ಆದರೆ ಫಿಲಾಸಫಿ ಅನ್ನೋದು ರೇಷನಲೈಸೇಷನ್ ಆಫ್ ದಿ ಗುಡ್ ಆ್ಯಂಡ್ ವಾಟ್ ಈಸ್ ದ ಗುಡ್, ವೈ ಇಟ್ಸ್ ಗುಡ್, ಈ ಬ್ಯಾಡ್, ವೈ ಇಟ್ ಇಸ್ ಬ್ಯಾಡ್, ಒಂದು ವಿವೇಚನಾಪೂರ್ವಕವಾಗಿ ತಾತ್ವಿಕ ಹಿನ್ನೆಲೆಯಲ್ಲಿ ಒಳ್ಳೆಯದು ಕೆಟ್ಟದನ್ನು ಬೇರೇಜು ಮಾಡೋದು ತತ್ವಶಾಸ್ತ್ರದ ಒಂದು ಮೂಲ ಗುರಿ ಆಗುತ್ತೆ ಅಂತ ಹೇಳಬಹುದು. ಪೊಲಿಟಿಕಲ್ ಸೈನ್ಸ್ ಕೂಡ ಪ್ರಾರಂಭದಲ್ಲಿ ತಾತ್ವಿಕ ಹಿನ್ನೆಲೆಯಲ್ಲೇ ಅಧ್ಯಯನ ಮಾಡಿರುವ ಇತಿಹಾಸವನ್ನು ನಾವು ಗ್ರೀಕು ನಗರ ರಾಜ್ಯಗಳಲ್ಲಿ ನೋಡಿದ್ದೀವಿ. ದ ಸ್ಟಡಿ ಆಫ್ ಸ್ಟೇಟ್, ಪೊಲಿಟಿಕಲ್ ಸೈನ್ಸ್ ಇಸ್ ಎ ಪಾರ್ಟ್ ಆಫ್ ದಿ ಇನ್ ದ ಫಿಲಾಸಫಿ ಇನ್ ಅರ್ಲಿಯರ್ ಟೈಮ್ಸ್. ಫಿಲಾಸಫಿಯಲ್ಲಿ ಒಂದು ಭಾಗ ರಾಜ್ಯಶಾಸ್ತ್ರ ಅಂತ ಕೂಡ ಹೇಳಬಹುದು. Philosophy provides knowledge on political ideas, human behavior, human values, political values. The political philosophy is going to be inquiry about the good and bad, ಒಳ್ಳೆದು ಕೆಟ್ಟದನ್ನು ಪರಿಶೀಲನೆ ಮಾಡುತ್ತೆ. Right or wrong policies of the government is good or not. It's going to be investigating an empirical or value-based perspective in the philosophical subject. So political science is answering such questions. What are the difference between the two? Political science and philosophy ಗೆ ನಡುವಿನ ವ್ಯತ್ಯಾಸ ವೇರಿಯಸ್ ಫಿಲಾಸಫರ್ಸ್, ತತ್ವಜ್ಞಾನಿಗಳಾಗಿರುವ ಪ್ಲಾಟೋ, ಅರಿಸ್ಟಾಟಲ್ ಅವತ್ತಿನ ಕಾಲದಲ್ಲಿ ಅವರ ತಾತ್ವಿಕ ಹಿನ್ನೆಲೆ, ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ವಿಚಾರಗಳನ್ನು ಅವರು ವಿವರಿಸುವಕ್ಕೆ ಕಾರಣ ಆಗಿದೆ. ಎರಡಕ್ಕೆ ಹತ್ತರ ಸಂಬಂಧ ಇದೆ. ಎರಡೂ ಕೂಡ ಒಂದಕ್ಕೊಂದು ಪರಸ್ಪರವಾಗಿ ಅವಲಂಬಿತವಾಗಿದ್ದಾವೆ, ಆಧಾರವಾಗಿದ್ದಾವೆ. ಆದರೆ ಹಂಗಂತ ಹೇಳಿ ಎರಡು ಒಂದಕ್ಕೊಂದು ಪರಸ್ಪರ ಆಧಾರವಾಗಿದ್ದಾವೆ ಅಂದರೆ ಕೆಲವು ಸಂದರ್ಭದಲ್ಲಿ ಎರಡು ಸ್ವತಂತ್ರವಾಗಿಯೇ ಕೂಡ ಇದ್ದಾವೆ. There are some differences also. In spite of the relationship, close relation between the two subjects, there is some differences in the perspective of the subject matter. What are the differences between the two? Philosophy and political science. Philosophy is a scope is limited. ತತ್ವಶಾಸ್ತ್ರದ
ವ್ಯಾಪ್ತಿ ಪರಿಮಿತವಾಗಿರ್ತದೆ. ರಾಜ್ಯಶಾಸ್ತ್ರದ ವ್ಯಾಪ್ತಿ, ದ ಸ್ಕೋಪ್ ಈಸ್ ವೈಡರ್, ವಿಶಾಲವಾಗಿದೆ. ಇಟ್ ಈಸ್ ಮೇನ್ಲಿ ಕನ್ಸರ್ನ್ ಅಬೌಟ್ ದ ಫ್ಯೂಚರ್ ಓನ್ಲಿ ಫಿಲಾಸಫಿ. ಇದು ಭವಿಷ್ಯಕ್ಕೂ ಸಂಬಂಧಿಸಿದಂತಹ ವಿಚಾರಗಳನ್ನು ಪರಿಶೀಲನೆ ಮಾಡದೆ ತತ್ವಶಾಸ್ತ್ರ ಆಗುತ್ತೆ. ಆದರೆ ಪೊಲಿಟಿಕಲ್ ಸೈನ್ಸ್ ಇಸ್ ಓನ್ಲಿ ಕನೆಕ್ಟೆಡ್ ಅಬೌಟ್ ದ ಫ್ಯೂಚರ್, ಬಟ್ ಆಲ್ಸೋ ವಿತ್ ದ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್. ಇಟ್ಸ್ ಗೋಯಿಂಗ್ ಟು ವೆರಿಫೈ ದಿ ಫ್ಯಾಕ್ಟ್ಸ್ ವಿತ್ ದ ಪ್ರೆಸೆಂಟ್ ಆ್ಯಂಡ್ ವಿತ್ ಕಂಪ್ಯಾರಿಸನ್ ವಿತ್ ದ ಪಾಸ್ಟ್. ಹಿಂದಿನ ಘಟನೆಗಳನ್ನು ಹೋಲಿಕೆ ಮಾಡುವುದು, ಇವತ್ತಿನ ವಾಸ್ತವಿಕ ವಿಚಾರಗಳನ್ನು, ಇವತ್ತಿನ ಕಾಲದಲ್ಲಿ ಸಮಕಾಲೀನ ವಿಚಾರಗಳನ್ನು ನೋಡುವುದರ ಜೊತೆಗೆ ಭವಿಷ್ಯಕ್ಕೂ ಕೂಡ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಕೂಡ ಮತ್ತು ಯೋಚಿಸುವ ಒಂದು ರಾಜ್ಯಶಾಸ್ತ್ರದ ಆಗುತ್ತೆ. ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ನೀಡೆಡ್ ಇನ್ ಫಿಲಾಸಫಿ. ತತ್ವಶಾಸ್ತ್ರದಲ್ಲಿ ಅರ್ಥ ಮಾಡ್ಕೋಬೇಕಂತ ಇಟ್ ಇಸ್ ಎ ಲೈಟ್ ಸ್ಟಡಿ. ಮೇಲ್ನೋಟಕ್ಕೆ ರಾಜ್ಯಶಾಸ್ತ್ರಕ್ಕೆ ವಿಚಾರಗಳನ್ನು ಪರಿಶೀಲಿಸಬಹುದು, ಅಷ್ಟು ಮತ್ತು ವಿಶ್ಲೇಷಣಾಪೂರ್ವಕವಾಗಿ ರಾಜ್ಯಶಾಸ್ತ್ರ ವಿಚಾರಗಳನ್ನು ಪರಿಶೀಲನೆ ಮಾಡುವಕ್ಕೆ ಆಗೋದಿಲ್ಲ. ಫಿಲಾಸಫಿ ಡೀಲ್ಸ್ ವಿತ್ ದಿ ಐಡಿಯಲ್ ಪ್ರಿನ್ಸಿಪಲ್ಸ್. ತತ್ವಶಾಸ್ತ್ರ ಅಂದರೆ ಆದರ್ಶವಾದಂಥ ಸೂತ್ರಗಳನ್ನು ಅವಲಂಬಿತವಾಗಿ ತತ್ವಗಳನ್ನು ರೂಪಿಸಬಹುದು. ತತ್ವಗಳು ಅದರ ಆಧಾರದ ಮೇಲೆ ನಿರ್ಮಿತ ಆಗಿರ್ತವೆ. ಪೊಲಿಟಿಕಲ್ ಸೈನ್ಸ್ ಇಸ್ ದ ಸ್ಟಡಿ ಆಫ್ ಪ್ರಾಕ್ಟಿಕಲ್ ಪಾಲಿಟಿಕ್ಸ್. ವಾಸ್ತವಿಕವಾದಂಥ ವಿಚಾರಗಳನ್ನು, ಅನುಪ್ರಯುಕ್ತವಾದಂಥ ವಿಚಾರಗಳನ್ನು ವಿವರಿಸುವುದೇ ರಾಜ್ಯಶಾಸ್ತ್ರ ಅಂತ ಹೇಳಬಹುದು. ಮತ್ತೊಂದು ವ್ಯತ್ಯಾಸ, ಫಿಲಾಸಫಿ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಮೆಂಟಲ್ ಡೆವಲಪ್ಮೆಂಟ್ ಆಫ್ ದ ಪೀಪಲ್. ತತ್ವಶಾಸ್ತ್ರ ಅನ್ನೋದು ವ್ಯಕ್ತಿ ಮಾನಸಿಕ ವಿಚಾರ ಆಗಿರ್ತದೆ, ಮನಸ್ಸಿಗೆ ಸಂಬಂಧಿಸಿದಂತಾಗುತ್ತದೆ. ಇಟ್ ಇಸ್ ಇನ್ನರ್ ಕಾನ್ಸಿಯಸ್ ಆಗ್ತದೆ, ಅಂತರಂಗಿಕ ವಿಚಾರ ಆಗ್ತದೆ. ಆದರೆ ರಾಜ್ಯಶಾಸ್ತ್ರ ಮೇನ್ ಆಬ್ಜೆಕ್ಟಿವ್ ಈಸ್ ಬ್ರಿಂಗ್ ರಿಫಾರ್ಮ್ಸ್ ಇನ್ ದ ಸ್ಟೇಟ್ ಗವರ್ನಮೆಂಟ್, ಅದರ್ ಇನ್ಸ್ಟಿಟ್ಯೂಷನ್ಸ್. ಸಂಸ್ಥೆಗಳು, ಸರ್ಕಾರಗಳು, ರಾಜ್ಯಗಳಲ್ಲಿ ಸುಧಾರಣೆಗಳನ್ನು ತರುವ ಗುರಿಗಳನ್ನು ಹೊಂದಿರುವುದು ರಾಜ್ಯಶಾಸ್ತ್ರ ಆಗಿರ್ತದೆ. ಫಿಲಾಸಫಿ ಈಸ್ ಎ ಮೇನ್ ಇಮ್ಯಾಜಿನೇಟಿವ್, ಕಾಲ್ಪನಿಕವಾಗಿರ್ತದೆ ತತ್ವಶಾಸ್ತ್ರ ಅಧ್ಯಯನ. ರಾಜ್ಯಶಾಸ್ತ್ರ ಅಧ್ಯಯನ ಮೇನ್ಲಿ ಪ್ರಾಕ್ಟಿಕಲ್, ಅನುಪ್ರಯುಕ್ತವಾಗಿ ಆಚರಣೆಯಲ್ಲಿ ಪರಿಶೀಲನೆ ಮಾಡುವುದೇ ತತ್ವಶಾಸ್ತ್ರ ವಿಚಾರ ಆಗಿರ್ತದೆ. ಮತ್ತು ಈ ಸಮರೂಪ ಏನು ಹೇಳಬೇಕಪ್ಪ ಅಂದರೆ, ಬೋತ್ ಆರ್ ಸಪರೇಟ್ ಡಿಸಿಪ್ಲಿನ್ಸ್. ಎರಡು ಪ್ರತ್ಯೇಕ ವಿಜ್ಞಾನ ಶಾಸ್ತ್ರಗಳ ವಿಷಯವಾರ ಅಧ್ಯಯನ ವಿಚಾರಗಳಾಗುತ್ತವೆ. ಎರಡಕ್ಕೆ ಕೆಲವು ಸಾಮೀಪ್ಯತೆ ಇದೆ. ದೇರ್ ಇಸ್ ಎ ಡಿಫರೆನ್ಸಸ್ ಆಲ್ಸೋ ದೇರ್ ಇನ್ ಸಮ್ ಪಾಯಿಂಟ್ಸ್. ಕೆಲವು ವಿಚಾರಗಳಲ್ಲಿ ಎರಡಕ್ಕೆ cannot go independently, both go depend on each other. ಯಾವ ವಿಜ್ಞಾನ ಕೂಡ ಸ್ವತಂತ್ರವಾಗಿ ಪರಿಶೀಲನೆ ಮಾಡೋಕ್ಕಾಗಲ್ಲ. ಎಲ್ಲ ವಿಜ್ಞಾನಗಳ ವಿಚಾರಗಳನ್ನು ಪರಿಶೀಲನೆ ಮಾಡೋಕ್ಕಂದು ಒಂದಕ್ಕೊಂದು ಅವಲಂಬಿತವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಎರಡು ವಿಜ್ಞಾನಗಳಲ್ಲಿ ಕೂಡ ಒಂದಕ್ಕೊಂದು ಅವಿನಾಭಾವದ ಸಂಬಂಧವನ್ನು ಬೆಳೆಸ್ಕೊಂಡು ಅಧ್ಯಯನ ಮಾಡುವುದು ಬಹಳ ಸೂಕ್ತವಾಗಿರ್ತದೆ ಅಂತ ಹೇಳಬಹುದು. ಈಗ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಮೊದಲನೇ ಕ್ವಶನು, ದ ವರ್ಡ್ ಫಿಲಾಸಫಿಯಾ ಮೀನ್ಸ್ ಎ ಲವ್ ಆಫ್ ವಿಸ್ಡಮ್, ಬಿ ನಾಲೆಡ್ಜ್, ಸಿ ಗುಡ್, ಡಿ ಬ್ಯಾಡ್. ಸರಿಯಾದ ಉತ್ತರ ಎ, ಲವ್ ಆಫ್ ವಿಸ್ಡಮ್. ಫಿಲಾಸಫಿಯಾ ಮೀನ್ಸ್ ಲವ್ ಆಫ್ ವಿಸ್ಡಮ್, ವಿವೇಚನ ಪೂರ್ವಕವಾಗಿ ಯೋಚಿಸುವುದು ಅನ್ನೋದರ್ಥ. ಸೊ ಎರಡನೇ ಕ್ವಶನ್ನು, ಹೂ ಸೆಡ್ ದಟ್ ಫಿಲಾಸಫಿ ಇಸ್ ಅ ಸ್ಟಡಿ ಆಫ್ ಅಲ್ಟಿಮೇಟ್ ನೇಚರ್ ಆಫ್ ಎಕ್ಸಿಸ್ಟೆನ್ಸ್ ಆರ್ ಬೀಯಿಂಗ್ ಎ ಸಚ್ ಅಂತ. ಎ ಸ್ಯಾಮ್ಯುಲ್ ಅಲೆಕ್ಸಾಂಡರ್, ಬಿ ಕಾರ್ಲ್ ಮಾರ್ಕ್ಸ್, ಸಿ ಬರ್ನ್ಸ್, ಡಿ ಆರ್ ಬರ್ನ್ಸ್. ಸೊ ಸರಿಯಾದ ಉತ್ತರ ಎ, ಸ್ಯಾಮ್ಯುಲ್ ಅಲೆಕ್ಸಾಂಡರ್. ಮೂರನೇ ಕ್ವಶನು, ಹೂ ಇಸ್ ಕನ್ಸಿಡರ್ಡ್ ಫಾದರ್ ಆಫ್ ಪೊಲಿಟಿಕಲ್ ಫಿಲಾಸಫಿ? ಎ ಪ್ಲಾಟೋ, ಬಿ ಅರಿಸ್ಟಾಟಿಲ್, ಸಿ ಮೆಕ್ಯಾವೆಲ್ಲಿ, ಸಿ ಎಮೈಲ್. ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಬಿ, ಅರಿಸ್ಟಾಟಿಲ್ ಸರಿಯಾದ ಉತ್ತರ. ಸೊ ಈ ಕೆಳಗಿನ ರೆಫರೆನ್ಸ್ ಪುಸ್ತಕಗಳನ್ನು ಕೂಡ ನಿಮಗೆ ನೀಡಿರ್ತೀವಿ. ನೀವು ಈ ಅಧ್ಯಯನದಲ್ಲಿ ಮತ್ತೊಂದು ಸಾರಿ ನೆನಪು ಮಾಡಿಕೊಂಡು ತಾತ್ವಿಕ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರವನ್ನು ಕೂಡ ಪರಿಶೀಲಿಸುವ ಒಂದು ದೃಷ್ಟಿಕೋನವನ್ನು ಅವಲಂಬಿತವಾಗಿರಬೇಕು ಅಂತ ಹೇಳ್ತಾ ನಾನು ಈ ಸೆಷನ್ನು ಮುಕ್ತಾಯ